ತಾಳ್ಕೋಬೇಕ ಹಾಲದವ ತಾಳ್ಕೋಬೇಕ ಏನು ತಾಕೋಲೆ ಎಷ್ಟಂತ ತಾಕೋಲೆ ಯಪ್ಪ ತಾಕೊಂಡ್ ಸಾಕೋದು ಹೋಯ್ತಪ್ಪ ಹೊಡಿತನ ಎಷ್ಟಂತ ಹೊಡ್ಸ್ಕೊಳ್ತಪ್ಪ ಮನುಷ್ಯ ಮೈ ಅನ್ನೋದು ಹಣ್ಣಾಗಿ ಬಿಡುತ್ತೆ ಯಪ್ಪ ಹಣ್ಣಾಗಿ ಬಿಡುತ್ತೆ ನಂದೀಗ ಮಾಡ್ಕೊಂಡು ಎರಡು ಹೊಡಿತಾನಂದ್ರೆ ತಾಳ್ಕೋಬೇಕವ ಹಾರದವ ಬ್ಯಾರೆ ಯಾವನಾರ ಹೊಡೆದ್ರ ನಾನೇ ಕೇಳ್ತಿದ್ದೆ ಯಾಕಲೇ ಅಂತಂದ ಯಪ್ಪ 1 ಸಲ ತಗೊಂಡೆ 3 ಸಲ ತಗೊಂಡೆ 4 ಸಲ ತಗೊಂಡೆ ತಾಕೋ ಅಂದ್ರೆ ಎಲ್ಲಿ ತನ ತಳ್ಕೋಬೇಕು ಬರ್ತಾನ ಮೂಲೆಗಿನ ಬಡಗಿ ತೊಗೊಂತಾನ ಹಾಕ್ತಾನ ಹೊಡಿತಾನ ಮೂಲೆಗಿನ ಬಡಗಿ ತೊಗೊಂತಾನ ಹಾಕ್ತಾನ ಹೊಡಿತಾನ ಎಂತ ಮನಿ ಕೊಟ್ಟು ಯಪ್ಪ ನನ್ನ ಮಾಡ್ಕೊಂಡು ಗಂಡು ಹೊಡಿತಾನಂದ್ರ ತಾಳ್ಕೋಬೇಕವ ಎಂದು ಕಿರಿಯರು ಹೇಳಿ ಕೇಳಲ್ಲಣ ಗಂಡ ಎಂಟ್ರ ಜಾಗ ಉಂಡು ಮಕ್ಕಳ ಮಠ ಅಂತಂದ ಎಲ್ಲದ ನಾವು ಕೃಷ್ಣ ನೀನೇನೋ ತಪ್ಪು ಮಾಡಿದ್ದೆ ಅದಕ್ಕೆ ಹೊಡೆದಿರ್ತಾನವ ನಾ ಏನ್ ತಪ್ಪು ಮಾಡಿಲ್ಲ ಯಪ್ಪ ನಾ ಏನು ತಪ್ಪು ಮಾಡಿಲ್ಲ ನಾನು ಜಲ್ದಿನ 8ಕ್ಕೆ ಡ್ಯೂಟಿ ಹೋಗ್ಬೇಕು ಅಡಿಗೆ ಮಾಡೋ ಅಂತ ಅಡಿಗೆ ಮಾಡ್ಬೇಕಂತ ಹೋದ್ನೆಪ್ಪ ನೀರಿದ್ದಿಲ್ಲ ಅದಕ್ಕೆ ನೀರು ತರ್ನ ಅಂತ ಹೇಳಿ ನೆಲಕ್ಕೆ ಹೋಗಿದ್ದೆಪ್ಪ ಅದ್ರಾಗ ಅವು ದಿನ 8ಕ್ಕೆ ಬರೋ ನಳ 9ಕ್ಕೆ ಬಂದು 9ಕ್ಕೆ ಬಂದ್ರೆ ನಂಗೆ ನೀರು ಸಿಕ್ಕುವ ನೀರು ಸಿಗ್ಲಿಲ್ಲ ಅವು ಯಾಕೆ ಸಿಗಲ್ಲ ಅವ ನೀರು ಅಯ್ಯೋ ಯಪ್ಪ ಈಗಿನ ಕಾಲದಾಗ ನಳ ಹೆಂಗಿರ್ತಾವ ಗೊತ್ತೈತಿಲ್ಲ ಬರೋ ಮುಂದೆ ಬುರ್ರ್ ಬಸ್ ಅಂತಾವು ಆಮೇಲೆ ಟಿಸ್ ಅಂತ ಒಂದೊಂದು ಹಾನಿ ಬರ್ತಾವು ಯಪ್ಪ ಈ ಮುನ್ಸಿಪಾಲ್ಟಿ ನಳ ಹಿಂಗೆ ಯಾಕೆ ನೋಡ್ರಿ ಅದಾವ ಮುನ್ಸಿಪಾಲ್ಟಿ ನಳ ಆದ್ರು ಅಷ್ಟ ಮಂಡಳ ಪಂಚಾಯತಿ ನಳ ಆದ್ರು ಅಷ್ಟ ಮೊದಲು ಬರ್ಬೇಕಾದ್ರೆ ಜೋರಾಗೆ ಬರ್ತಾವ ಹೋಗ್ಬೇಕಾದ್ರೆ ತಾಟಕ್ 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 ಅಡಿ ಎಣ್ಣೆ ಬಿದ್ದು ಹೋಗ್ಬಿಡ್ತಾವ ಯಾಕಂದ್ರೆ ಮೊದಲು ಬರ್ಬೇಕಾದ್ರೆ ಪೈಪಿನ ಬಾಯಿ ಪೂರ ತೆರೆದಿರ್ತೈತೆ ಹೋಗ್ಬೇಕಾದ್ರೆ ಅಡಿ ಎಣ್ಣೆ ಬಿದ್ದು ಶಾಂತಿಯಾಗಿ ಹೋಗ್ಬಿಡ್ತೈತೆ ನೋಡವ ಯಪ್ಪ ಏನ್ ಬಿಡಪ್ಪ ಅದು ನಳದ್ದು ಹೋಗೋಲ್ಲಕ್ಕ ನಳದ್ದು ತಪ್ಪಿಲ್ಲ ನಂದು ತಪ್ಪಿಲ್ಲ ಆ ನನ್ನ ಗಂಡ ನನ್ನ ಮಾತು ಒಟ್ಟ ಕೇಳೋದೇ ಇಲ್ಲ ಬರ್ತಾನ ಸೀದಾ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾನ ಮಂಚದ ಮೇಲೆ ಮಲಗಿಸ್ತಾನ ತೋಡು ಕೋಳಿವಿ ತೋಡು ಹಾಕ್ತಾನ ಧೂಪಳು ಕೆಂಪಾಗೈತಿ ಅದಕ್ಕೆ ತಾಳಾರ ಬಾಕ್ಲ ತೆಗೆದು ಓಡಿ ಬಂದೇನು ನೀನು ಹಿಂಗೆಲ್ಲ ಸಿಟ್ಟಿಗೆ ಎದ್ದು ಮನೆ ಬಿಟ್ಟು ಓಡಿ ಬರ್ಬಾರ್ದವ ಮಾಡ್ಕೊಂಡು ಗಂಡು ಹೊಡೆದ್ರೆ ತಳ್ಕೋಬೇಕು ಎಲ್ಲದನವ ಗಂಡ ಎಂಟ್ರ ಜಗಳ ಉಂಡು ಮಕ್ಕಳ ತನಕರೆ ಆ ನನ್ನ ಗಂಡಂದು ನಂದು ಹಂಗಲ್ಲ ಉಂಡ ಮೇಲೆ ಚಲೋ ಆಗುತ್ತೆ ಹಿಂಗೆ ಯಾಕವ ಅದಾವ ಏನಾಗತ್ತ ಗೊತ್ತಿಲ್ಲಪ್ಪ ಚಂದಾಗ ಅಡಿಗೆ ಮಾಡಿರ್ತೀನಪ್ಪ ಅಡಿಗೆ ಎಲ್ಲ ತಿಂತಾನ ಸೀದಾ ಹೊರ ಕಟ್ಟಿ ಮ್ಯಾಗ ಹೋಗಿ ಕೂತು ಬಿಡ್ತಾನ ಹಿಂಗೆ ಯಾಕಂತ ನನಗೆ ತಿಳಿಯವಲ್ದು ನಿನ್ನ ಮಾತಿನ ಅರ್ಥ ನನಗೆ ತಿಳಿದ್ರದವ ಬರ್ಲವ ಎಲ್ಲದ ಕೃಷ್ಣ ಸರಿಯಾಗಿ ದುಡ್ಡು ಭಾಳ ಬಳಕೆ ತಿಂತಿಲ್ಲ ಅಂತ ಕೇಳ್ತ ಇಲ್ಲ ಅಂದ್ರ ನೌಕರಿಯಿಂದ ಕ್ಯಾನ್ಸಲ್ ಮಾಡ್ಬಿಡ್ತು ಅಂದಾಗ ಸುಮ್ಮನೆ ಎದಷ್ಟು ಬಾಯಿ ಮಾತೀನಿ ನೋಡ ಏನಂತಾನ ಬರ್ಲವ ಬಂದ್ ನೋಡಪ್ಪ ಕೇಳೋನು ಎಣ್ಣೆ ಹೊಡ್ಲ ಬಂದ ಬೇವ ನೋಡಮ್ಮವ್ವ ನಿನ್ನ ಮಗಳಿಗೆ ಸುಮ್ಮನೆ ಹೊಡೆದಿಲ್ಲ ಮದುವೆ ಮಾಡ್ಕೊಂಡ ಮೇಲೆ ಹೊಡ್ತೀನಂತ ಹೇಳಿದ್ದೆ 1 ಸಲ ಹೊಡೆದೀನಿ ಇನ್ನು 2ನೇ ಸಲ ಯಾಕೆ ಹೊಡ್ದೀನಿ ಅಂತಂದ್ರೆ ಅಡ್ಗೆ ತಡ ಮಾಡಿದ್ದು ಮಾಡಕ್ಕೆ ಅದಕ್ಕೆ ಹೊಡ್ದೀನಿ ಇನ್ನು ನೋಡಮ್ಮವ್ವ 3ನೇ ಸಲ ಎದಕ್ಕೆ ಹೊಡ್ದೀನಿ ಅಂದ್ರೆ ನನಗೆ ಭಾಳ ಹೊಟ್ಟೆ ಹಸ್ತಿತ್ತು ಈಗ ಹೋಗಿ ಪಕ್ಕದ ಮನ್ಯಾಗ ಕುಂತದ್ಲು ಅದಕ್ಕೆ ಹೊಡ್ದೀನಿ ಮಾವ ಯಪ್ಪ ಇವ ಹಿಂಗ ಸುಳ್ಳು ಹೇಳ್ತಾನೆ ನೀವು ಗಾಡಿ ಅನ್ಸಕ್ ಬರಕಿಲ್ಲ ಏನೂ ಬರಂಗಿಲ್ಲ ಸುಮ್ಮ ಗಾಡಿ ಮೇಲೆ ನಿಂತು ಹರ್ನ ಹೆಚ್ಚುಕೊಂಡು ಸುಮ್ ಕುಂತಿರ್ತಾನಪ್ಪ ಅವು ಅಂತ ಏ ರಾಧಾ ಏನೋ ರಾಧಾ ಏನ ಯಾಕ ಏನ್ ನೋಡಿ ನೀನು ಆನಂದ ಹರ್ನ ಹೆಚ್ಚುಕೊಂತ ಕುಂದಿರ್ತದ ಮತ್ತೆ ಇನ್ನೇನ್ ನೋಡ್ಬೇಕು ಯಾವಾದಾರ ಗಾಡಿಗೆ ಹಚ್ಚಿ ನೋಡ ಹೊಡಿಲಿಲ್ಲ ಅಂದ್ರೆ ನನ್ನ ಹೆಸರು ಕೃಷ್ಣನ ಅಂತ ಕರಿಬೇಡ ಅಲ್ಲ ಇರ್ಲಿ ಕೃಷ್ಣ ಇವತ್ತು ಯಾಕೆ ಹೊಡೆದೇಳಪ್ಪ ನೋಡ ಮಾವ ನಿನ್ನ ಮಗಳಿಗೆ ಇವತ್ತು ಯಾಕೆ ಹೊಡ್ದೀನಿ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ ನಿನ್ನ ಮಗಳಿಗೆ ಇವತ್ತು ಆರಾಮಿದ್ದಿಲ್ಲ ಅದಕ್ಕೆ ಹೊಡ್ದೀನಿ ಹೌದಪ್ಪ ಸೀದಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದ ಏನಂತ ಹೇಳಿದೆ ಡಾಕ್ಟ್ರು ನೋಡ ಮಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ನೆ ಡಾಕ್ಟ್ರ್ ಏನಂದ ನೋಡು ಕೃಷ್ಣ ನಿನ್ನ ಹೆಂಡ್ತಿ ಈಗ 3 ತಿಂಗಳ ಗರ್ಭಿಣಿ ನೋಡಪ್ಪ ಕೂಸು ಒಳಗಿಂದು ಸ್ಟ್ರಾಂಗ್ ಆಗಿರ್ಬೇಕಂದ್ರ ನಾವೊಂದು ಟಾನಿಕ್ ಕೊಡ್ತೀನಿ ಆ ಟಾನಿಕ್ ತಗೊಂಡೋಗಿ ಮುಂಜಾನೆ 3 ಚಮಚ ಸಂಜೆ 3 ಚಮಚ ನಿನ್ನ ಹೆಂಡ್ತಿ ಕುಡ್ಸಂತಂದ
ಈಕೆ ಕುಡಿಬೇಕಲ್ಲ ಮಾವ ಕುಡಿಬೇಕಪ್ಪ ಅದ್ರಾಗ ಏನ್ ತಪ್ಪೈತೆ ಯಪ್ಪ ಸ್ವಲ್ಪ ಇದ್ರ ಕುಡಿತಿದ್ನಪ್ಪ ಎಷ್ಟು ಹಾಕಿದ್ರು ಗೊತ್ತನೇಪ್ಪ ಬಾಯಿ ತುಂಬಿ ಇಳ್ಯಾಕತ್ತಿತ್ತಂಗ ಈಗ ಹಾಕಿರ ಇದೀಗ ಕುಡಿತಿದ್ದೆ ಅದು ಬಾಯಾಗ ಹಾಕಿದ್ದು ನೋಡಿ ನನ್ನ ವಾಕರ್ ಬಂದಾಗ ಕಾಕರ್ಸ್ಕೊಂಡು ಉಗುಳಿ ವಾಂತಿ ಮಾಡ್ಕೊಂಡೆ ಅಲ್ಲೋ ಮಾವ ಈಕಿ ಕುಡಿಬೇಕಿಲ್ಲ ಕುಡಿಲಿಲ್ಲ ನಾನು ಟಾಣಿಕ್ ತಗೊಂಡು ಈಕಿ ಬಾಯಾಕ ಹಾಕಾಕ ಶುರು ಮಾಡಿದೆ ನಾನು ಹೆಂಗ ಈಕಿ ಬಾಯಾಗ ಹಾಕ್ತೀನಿ ಹಂಗಂಗ ಈಕಿ ಎದ್ದು ಹೋಗಿ ಬಚ್ಚಲ್ದಾಗ ಉಗುಳಿ ಬಾಯಿ ತಕೊಂಡ್ಬರ್ತದ ಮಾವ ಹಿಂಗಾದ್ರ ಹೊಟ್ಟೆಗಿರ ಕೂಸು ಹೆಂಗ ಸ್ಟ್ರಾಂಗ್ ಆಗುತ್ತೆ ಮಾವ ಹಂಗೆಲ್ಲ ಮಾಡಬಾರ್ದವ್ರು ಅದಾವ ಯಾಕಂದ್ರ ಡಾಕ್ಟರ್ ಕೊಟ್ಟದ ಔಷಧ ಭಾಳ ಸ್ಟ್ರಾಂಗ್ ಇರ್ತೈತಿ ಅದನ್ನ ಕುಡಿಬೇಕವ ಏನ್ ಕುಡಿಬೇಕು ಸ್ವಲ್ಪ ಇದ್ರ ಕುಡಿತೀನಿ ಅಷ್ಟೇ ಹಾಕಿದ್ರೆ ಹೆಂಗ್ ಕುಡಿತಾರ ನಾವು ಆಕೃತಿ ಮಾಡ್ಕೊಂಡ್ ಬಂದಿದ್ ನಾನು ಮಕ್ಕಳಿಗೆ ಯಾಕೆ ಹೋಗಿ ವಾಯ್ತು ಮಾಡ್ಕೋಬೇಕವ್ ನೀನು ಇನ್ನೊಂದಿಟ್ಟು ನಾಳೆ ಹೇಳ್ಬೇಕಿನ್ ನೀನು ಯಾಕಂತ ಕೇಳಾಕತ್ತಿಲ್ಲ ಮತ್ತೆ ಅಷ್ಟೇ ಸಾಕಿರಿ ಏನ್ ಮಾಡ್ತಾರ ವಾಂತಿ ಮಾಡ್ಕೊಲಾರ ಸ್ವಲ್ಪ ಕುಡಿಬೇಕು ಸ್ವಲ್ಪ ಕುಡಿಯಕ್ ಹೋಗಿದ್ದೆಪ್ಪ ಬಾ ಇಸ್ಕೊತಿದ್ದೆಪ್ಪ ಬಾಯಾಗ ಒಟ್ಟು ನಿಂದ್ರಲಿಲ್ಲ ಅದಕ್ಕೆ ಕಾಕ ಸುಗುಳಿ ವಾಂತಿ ಮಾಡ್ಕೊಂಡ್ಬಿಟ್ಟೆ ಏ ಮಾವ ಹಚ್ಚಲಕ್ಕೆ ಯಾಕೆ ಹೋಗ್ಬೇಕಾಗಿತ್ತ ಅಲ್ಲೇ ಸೀರಿತ್ತಪ್ಪ ವರ್ಷ ಬಿಟ್ಟಿದ್ರ ನಡೀತಿತ್ತು ಸೀರೆ ಹೊಲಸಾಕೈತ ಹೋಗಿ ಭತ್ತಕ್ಕೆ ವಾಯ್ತು ಮಾಡ್ಕೊಂಡ ಬಿಡ್ಲಿ ಅಷ್ಟು ಕಾಲ ಏನು ಬರೋದು ಅದ ಕೃಷ್ಣ ಹಾಕಿ ನಾನು ಇರ್ಲಿ ಕೃಷ್ಣ ಇನ್ನು ಮುಂದೆ ಜಗಳ ಮಾಡಕ್ ಹೋಗ್ಬೇಡ್ರಿ ಸರಿಯಾಗಿ ದುಡಿರಿ ದೇವ್ರ ಫಲ ಕೊಡ್ತಾನ ನಾನೆಲ್ಲ ಹಿಂದಿರ್ತಾನ ನೋಡ್ಕೊಂಡು ಹೋಗ್ತೀನಿ ಚಲೋ ಅಂತ ಭಾಳ ಮಾಡ್ಕೊತೀನಿ ಇಲ್ಲ ಮುಂದೇನ ಬಾ ಹೌದಾ ಹೋಗಿ ನಿಮ್ಮ ಮಗು ಬಂದಾಳ ಕಿರ್ಕಳಿಯಿಂದ ಆಕೆ ಮಾತಾಡ್ಸ್ಕೊಂಡ ಮುಂಜಾನೆ ನಾಳೆ ಕಿರ್ಕಳಕ್ಕೆ ಹೋಗ್ಬಿಡ್ತಾ ನೀನು ನಿಮ್ಮೂರಿಗೆ ಹೋಗ್ಬಿಡ್ತೀನಿ ಮಾವ ಮತ್ತೊಂದು ಅಪ್ಯಾರಿಟಿ ಅನ ಇಲ್ಲ ಆಗ ಒಂದು ಬಂದ ನಮ್ಮ ಅಪ್ಪನ ಹಂಗವು ಅದಾವ ಎಡಕ ಬಲಕ ಅದಾವ ನಡಿ ಬಜಾರ್ಗೆ ಹೋಗಮ್ಮ ಬಜಾರ್ಕ ಬಜಾರ್ಗೆ ಬರ್ತೀನಿ ಆದ್ರೆ ಹೊಸ ಅರ್ಬಿ ಕೊಡಿಸ್ತೀನಿ ಅಂದ್ರೆ ಅಷ್ಟೇ ಬರಕ್ ನಾ ಇಟ್ಕೊಂಡ್ ಬರಂಗಿಲ್ಲ ನಾ ಕೊಡ್ಸಿಗಲ್ಲ ನೀ ಇಲ್ಲೇ ಯಾವ್ದಾರ ಹೊಸ ಮಾಡಲ್ ನೋಡ್ಕೊತೀನಿ ನಿಲ್ಲು ನಿಲ್ಲ ಮಾವ ಬೇಡ 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 ನಿನ್ ಜೊತೆ ನಾನು ಬಾಳೆ ಮಾಡಕ್ಕೆ ಇಷ್ಟ ಇಲ್ಲ ಹೋಗ್ತೀನಿ ನಿಲ್ಲು ಮಾವ ಕದಬದಲಾಗಿ ಬರಕಾಲ ನನ್ನ ಹುಡುಗಿ ಬರಕಾಲ ನನ್ನ ಹುಡುಗಿ ಅಂತಿಗಿಲ್ಲ ಕೋಲಾರ
ಯಾರ ಹೇಳವನೀಗ ಗೊತ್ತಿಲ್ಲದಲ್ಲ ಕಾಗಮ ಕೋಟೆ ಕಸಂಡಿನಾಗ ಬಿಟ್ಟಾದ ಕದಿಬಿಡಿಕಿ ಬಿಟ್ಟಾದ ಕದಿಬಿಡಿಕಿ ಕಾಲೇಜ ಮುಗುದಿ ಗದಗದ ಮಾಡಿ ಹೊರತಾದ ನನ್ನ ಹುಡುಗಿ ಹೊರತಾದ ನನ್ನ ಹುಡುಗಿ ದೇವರೇ, ಪತನಕ್ಕಿಳಿದಿರೋ ನನ್ನ ಜೀವನವನ್ನು ಆಕಾಶದ ಎತ್ತರಕ್ಕೆ ಒಯ್ದಿದ್ದೀಯ. ಗಂಡನನ್ನು ಕಳೆದುಕೊಂಡು ನನಗೆ ಮತ್ತೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟರೋರನ್ನು ಯಾವ ರೀತಿಯಿಂದ ಕುಂದುಕೊರತೆ ಆಗದಂತೆ ಕಾಪಾಡಬೇಕು. ಇವತ್ತು ರವಿ ಬೆಂಗಳೂರಿಗೆ ಹೋಗಿದ್ದಾರೆ. ಆದಷ್ಟು ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಪ್ರಥಮ ರಾತ್ರಿ. ಅವರು ಬಂದರೆ ಕೊನೆವರೆಗೂ ಈ ನನ್ನ ಜೀವನವನ್ನು ದಡ ಮುಟ್ಟಿಸೋ ಭಾರ ನಿನ್ನದೇ ತಂದೆ, ನಿನ್ನದೇ. ಹಲೋ ಹಲೋ, ನಾನು ಭಾರತಿ, ನಿನ್ನ ಗಂಡ ರವಿ. ಹಾ, ಹೇಳಿ. ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ. ಹೌದಾ? ಟ್ರೈನು ತುಂಬಾ ಲೇಟ್ ಆಗಿ ಬಂತು. ಮತ್ತೆ ಇಲ್ಲೇ ರೈಲ್ವೆ ಸ್ಟೇಷನ್ನಿಂದ ಮಾತಾಡ್ತಾ ಇದ್ದೀನಿ. ನನ್ನ ದಾರಿ ನೀನು ತುಂಬಾ ಕಾಯ್ತಿರ್ಬೇಕಲ್ಲವೇ? ಹೌದು ಕಣ್ರಿ. ಹಾ, ನಿನ್ನೆ ಅರ್ಧ ಗಂಟೆಯಲ್ಲಿ ಬಂದೋಗ್ಬಿಡ್ತೀನಿ. ಭಾರತಿ ಭಾರತಿ, ಹೇಳಿ. ಫೋನು ಇಲ್ಲ? ಛೀ, ಹೋಗಿಪ್ಪ, ನೀವೇ ಫೋನಲ್ಲೇ ಮುತ್ತ ಕೊಡ್ತೀರಾ? ವಿಚಿತ್ರ ಮನುಷ್ಯ. ಬರ್ರಿ ಬರ್ರಿ. ಓ, ರವಿ ಬಂದ್ರು ಅಂತ ಕಾಣಿಸುತ್ತೆ. ಹಾ, ಬಂದಿರಿ. ತಾಯಿ, ಡೋರ್ ಓಪನ್ ಮಾಡ್ತೀನಿ. ಭಾರತಿ, ಚೆನ್ನಾಗಿದೆಯಾ ಭಾರತಿ? ಹಾಕಣ್ರಿ, ನಾನು ಚೆನ್ನಾಗಿದ್ದೀನಿ. ನೀವು ಯಾರು ನೀವು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಭಾರತಿ, ಚೆನ್ನಾಗಿದೆಯಾ ಭಾರತಿ? ನೀನು ಚೆನ್ನಾಗಿದೆ ಅಂತ ನನಗೆ ಗೊತ್ತು ಭಾರತಿ. ಭಾರತಿ, ನಾನು ಯುದ್ಧದಲ್ಲಿ ಸತ್ತನಂತ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು ಭಾರತಿ. ಸುದ್ದಿ ಹಬ್ಬಿಸಿಬಿಟ್ರು. ಅಂದ್ರೆ ನೀವು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ವೈರಿಗಳು ಬಾಂಬ್ ಬೆಸೆದಾಗ ಅದರಿಂದ ಸಿಡಿದು ಬಂದ ಬಾಂಬ್ ನನ್ನ ತಲೆಗೆ ಭಾರವಾಗಿ ಏಟು ಬಿದ್ದಿದೆ. ನಾನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೆ. ಸತ್ತ ಸಾವಿರಾರು ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಸತ್ತಾನಂತ ತೀರ್ಮಾನವಾಯಿತು. ಬಹುದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ, ಓಡೋಡಿ ಬಂದೆ ಭಾರತಿ. ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತಿದ್ದನಂತ ಹೇಳಿದರು. ನಾನು ಸತ್ತಿಲ್ಲವೆಂದು ನೀನು ತಿಳಿದುಕೊಂಡಿದ್ದೆ. ಒಂದು ವೇಳೆ ನಾನು ಸತ್ತಿದ್ದೇನೆಂದು ತಿಳಿದುಕೊಂಡಿದ್ದರೆ ಈ ನಿನ್ನ ಕೊರಳಲ್ಲಿ ತಾಳಿ ಇರುತ್ತಿರಲಿಲ್ಲ. ಇನ್ನು ನಿನ್ನ ಕೊರಳಲ್ಲಿ ತಾಳಿ ಇದೆ ಎಂದ ಮೇಲೆ ನಾನು ಬದುಕಿದ್ದೇನೆಂದು ತಿಳಿದುಕೊಂಡಿದ್ದೀಯ ಭಾರತಿ. ಭಾರತಿ, ನಮ್ಮ ಪ್ರೀತಿ ಪ್ರೇಮ ಎಷ್ಟು ಪವಿತ್ರವಾದುದು ಭಾರತಿ. ನಾನು ಯಾವ ದಿನ ಇದೇ ಹೂವಿನ ಮಂಚ, ಇದೇ ಬಣ್ಣದ ಸೀರೆ,
ಹೂಗಳನ್ನು ಮುಡಿದು ಪ್ರಥಮ ರಾತ್ರಿಯ ದಿವಸ ನನ್ನನ್ನು ಬೀಳ್ಕೊಟ್ಟಿದ್ದೀವೋ ಅಲ್ಲಿಂದ ಇಲ್ಲಿವರೆಗೂ ನಾ ಬರುವ ದಾರಿ ಕಾಯುತ್ತಿರುವೆ ಎಂದ ಮೇಲೆ ನಿನ್ನಂತ ಹೆಂಡತಿಯನ್ನು ಪಡೆದಿದ್ದು ನನ್ನ 7 ಜನ್ಮದ ಪುಣ್ಯ ಭಾರತಿ, 7 ಜನ್ಮದ ಪುಣ್ಯ. ಮಾತಾಡು ಭಾರತಿ, ಮಾತಾಡು. ನನ್ನ ಮೇಲೆ ಏನಾದರೂ ತಪ್ಪು ತಿಳ್ಕೊಂಡಿದೀಯಾ? ನನ್ನ ಗಂಡ 3 ವರ್ಷವಾದರೂ ಬರಲಿಲ್ಲ. ಅಲ್ಲೇ ಯಾವುದಾದರೂ ಒಂದು ಹೆಣ್ಣನ್ನು ನೋಡಿ ಮದುವೆ ಆಗಿರುವುದನ್ನು ತಿಳ್ಕೊಂಡಿದೀಯಾ? ಇಲ್ಲ ಭಾರತಿ, ಇಲ್ಲ. ಅಂತ ತಪ್ಪು ಕೆಲಸ ನಾ ಮಾಡಿಲ್ಲ. ಯಾಕಂದ್ರೆ ಅಂತ ಕೆಲಸ ನೀ ಮಾಡಿಲ್ಲವೆಂದ ಮೇಲೆ ನಾನೇಕೆ ಮಾಡಲಿ? ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು, ಹೆಂಡತಿ ಇದ್ದ ಮೇಲೆ ಗಂಡ ಇನ್ನೊಂದು ಮದುವೆ ಆಗಬಾರದು. ಒಂದು ವೇಳೆ ಅಂತ ಹೊಲಸು ಕೆಲಸ ಮಾಡುವವರು ಚಾರಣಿಯ ಮಕ್ಕಳು. ಭಾರತಿ, ನಾನು ಇಷ್ಟೊಂದು ಮಾತನಾಡಿದರೂ ನೀನು ಮೌನವಾಗಿರುವಲ್ಲ? ಮಾತಾಡು ಭಾರತಿ, ಮಾತಾಡು. ಏನಂತ ಮಾತಾಡ್ಲಿ? ನಾನು ಏನಂತ ಮಾತಾಡ್ಬೇಕು ನೀವೇ ಹೇಳಿ. ಯಾಕೆ ಭಾರತಿ, ನನ್ನ ಮೇಲೆ ಕೋಪವೇ? ನಾನು ನಿನ್ನ ಗಂಡನಲ್ಲವೇ? ದಯವಿಟ್ಟು ನನ್ನನ್ನು ಮುಟ್ಬೇಡಿ ಮಂಜು, ಮುಟ್ಬೇಡಿ. ಯಾಕೆ ಭಾರತಿ, ನಾನು ನಿನ್ನ ಮುಟ್ಟಬಾರದೆ? ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿಯ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡಕನೆ ನಾನು. ನಿನ್ನ ಮುಟ್ಟುವಕ್ಕೂ ನನಗೆಲ್ಲವೇ? ನಾನು ನಿನ್ನ ಗಂಡನಲ್ಲವೇ? ಹೌದು ಹೌದು ಮಂಜು, ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ. ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ಅಂದರೆ ನಿನ್ನ ಮಾತಿನ ಅರ್ಥ? ಮಂಜು, ನೀವು ಯುದ್ಧದಲ್ಲಿ ಸತ್ರಿ ಅಂತ ಸುದ್ದಿ ಬಂತು. ಅದಕ್ಕಾಗಿ ಕೆಲ ದಿನಗಳ ಹಿಂದೆ ನೀನು ನಾನು ನೀನು ನಾನು ಮತ್ತೊಂದು ಮದುವೆ ಮಾಡಿ ನೀನು ನೀನು ಭಾರತಿ, ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆಯ ನಚ್ಚಿ ತುಟಿಗೆ ತುಟಿಯನ್ನಿಟ್ಟು ಕಣ್ಣಲ್ಲಿ ಕಣ್ಣನಿಟ್ಟು ಪ್ರೀತಿ ಮಾಡಿದ ನೀನೇ ನನ್ನ ನಲ್ಲನೆಂದು ಹೇಳಿದ ಈ ನಿನ್ನ ಪ್ರಿಯತಮನಿಗೆ ಮತ್ತೊಂದು ಭಾರತಿ, ಹೂವಾಗಿ ಅರಳಿದ ಮೇಲೆ ಮಕರಂದ ಈರುವ ದುಂಬಿ ನೀವೇ ಎಂದು ಹೇಳಿ ನನ್ನ ಹೃದಯದಲ್ಲಿ ನಿನ್ನ ಭಾವಚಿತ್ರ ಇಟ್ಟು ಪೂಜಿಸುವ ಈ ನಿನ್ನ ಪ್ರಿಯತಮನಿಗೆ ನೀ ಹೇಳುವ ಮಾತು ಮತ್ತೊಂದು ಭಾರತಿ, ವೀರ ಧೀರ ದೇಶ ಪ್ರೇಮಿ ಎಂದು ಹೊಗಳಿ ರಣರಂಗದಲ್ಲಿ ಹೋರಾಡಲು ಯುದ್ಧಕ್ಕೆ ಕಳಿಸಿ ಮರಳಿ ಬಂದ ಈ ನಿನ್ನ ಗಂಡನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆ ಆಗಿದ್ದೇನೆ ಎಂದು ಹೇಳ್ತಾ ಇದೀಯಾ? ತುಂಬಾ ಸಂತೋಷ ಭಾರತಿ, ತುಂಬಾ ಸಂತೋಷ. ನಾನೇನ್ ಮಾಡ್ಲಿ ಮಂಜು? ಯುದ್ಧಕ್ಕೆ ಹೋಗಿರೋ ನೀವು
ಮತ್ತೆ ಮರಳಿ ಬರ್ತೀರಾ ಅಂತ ಕಾಯ್ತಾ ಕೂತಿದ್ದೆ. ಆದ್ರೆ ನೀವು ಸತ್ರೆ ಅಂತ ಸುದ್ದಿ ಬಂತು. ಜನ ಎಲ್ಲ ಕೂಗಾಡಿದ್ರು. ಹೀಗಿರುವಾಗ ತಾಳ್ದವ್ರು ಬಾಳೆ ಅನ್ನೋ ವಿಚಾರಕ್ಕೆ ಆ ವಿಧಿ ಬ್ರಹ್ಮ ನನ್ನ ಹಣೆ ಬರ ಹೀಗೆ ಬಂದಿರುವಾಗ ನಾನು ಏನ್ ಮಾಡ್ಲಿ? ಹೀಗಾಗಿ ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ. ಭಾರತಿ, ಜನ ಏನ್ ಹೇಳಿದ್ರು? ಅವತ್ತು ಮಂಜು ಸತ್ತು ಹೋದಂತ ಹೇಳಿದ್ರು. ಆದ್ರೆ ನಾನು ಅವತ್ತು ಸಾಯಲಿಲ್ಲ ಭಾರತಿ. ಈಗ ನೀ ಹೇಳಿದ ಮಾತಿನಿಂದ ಸತ್ತು ಹೋದೆ ಭಾರತಿ. ಬದುಕಿ ಸತ್ತು ಹೋದೆ. ತಪ್ಪು ನಿನ್ನದಲ್ಲ ಭಾರತಿ, ನಿನ್ನದಲ್ಲ. ನನ್ನವರು ನನ್ನ ಹಿತೈಷಿಗಳಂತ ಹೇಳಿ ಈ ನಿನ್ನ ಕೊರಳಿಗೆ ತಾಳಿ ಕಟ್ಟಿದಿರಲ್ಲ, ಅದು ನಾ ಮಾಡಿದ ದೊಡ್ಡ ತಪ್ಪು. ಮಾಮಾಜಿ, ನಿಮಗೆ ನನ್ನ ಮೇಲೆ ಕೋಪವಿದ್ರೆ ಬೇಕಾದ್ರೆ ನನ್ನ ಕತ್ತು ಹೆಚ್ಚಿಗೆ ಸಾಯಿಸಿ ಬಿಡಿ. ಆದ್ರೆ ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೇನೆ ಮಾಮಾಜಿ. ಭಾರತಿ, ನಿನ್ನ ಕತ್ತಿಚಿಗಿ ನಾನ್ಯಾವ ಪಾಪಕ್ಕೆ ಗುರಿಯಾಗಲಿ? ವಿದ್ಯಾವಂತ ಆದ ನೀನು ಈ ಸಮಾಜ ಸುಧಾರಣೆ ಮಾಡಬೇಕಾದವಳು. ನಿನ್ನನ್ನು ಕೊಲೆ ಮಾಡಿದ್ರೆ ನನಗೆ ಪುಣ್ಯ ಸಿಗಲಾರದು. ಸಂಸಾರ ಮಾಡಲಾರದ ಸನ್ಯಾಸಿ ನಾನು. ಹೆಂಡತಿಯ ಪ್ರೀತಿ ಅರಿಯದ ದೇಶ ಭ್ರಷ್ಟ ನಾನು. ಬೇಕಾದ್ರ ನೀ ನನ್ನ ಕೊಲೆ ಮಾಡು. ಯಾಕಂದ್ರ ನಿನ್ಗೆ ಸ್ವರ್ಗ ಸಿಗ್ತದ. ಯಾಕಂದ್ರ ಇಬ್ಬರ ಗಂಡಂದಿರ ಪ್ರೀತಿ ಗೆದ್ದ ಹೆಂಡತಿ ನೀನು. ಭಾರತಿ, ನಿನ್ನ ಕೊರಳೊಂದು ತಾಳಿ ಎರಡು. ನಿನ್ನ ಕೊರಳೊಂದು ತಾಳಿ ಎರಡು. ನೋಡಿ, ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಎರಡು ಕೆನ್ನೆಗೆ ಹೊಡೀರಿ. ಆದ್ರೆ ನಿಮಗೆ ಅವಮಾನಗೊಳಿಸ್ಬೇಕು ಅಂತ ತಿಳ್ಕೊಂಡು ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳಿಲ್ಲ. ನನ್ನ ಹಣೆ ಬರ ಬಿದ್ದು ಲಿಖಿತವನ್ನೇ ಆ ರೀತಿ ಬರೆದಿರುವಾಗ ನಾನೇನ್ ಮಾಡ್ಲಿ? ಯಾಕಂದ್ರೆ ನಿಮಗೆ ನನ್ನ ಮೇಲೆ ಸಿಟ್ಟಿದ್ರೆ ಯಾವ ಶಿಕ್ಷೆ ಕೊಡಿ, ನಾನು ನಾನು ಯಾಕೆ ನಿನಗೆ ಶಿಕ್ಷೆ ಕೊಡಲಿ? ನೀನೀಗ ನನ್ನದೊಂದು ಮಾತು ನೀಡಿಸಿಕೊಡಬೇಕು ಅಷ್ಟೇ. ಒಂದು ಮಾತಕ್ಕೆ 100 ಮಾತು ನಡೆಸ್ಕೊಡ್ತೀನಿ. ಕೇಳಿ ಕೇಳಿ ಮಾಮಾಜಿ, ಅದು ಯಾವ ಮಾತು ನಿಮ್ಮದು? ಭಾರತಿ, ನನ್ನ ಮಾತು ನಡೆಸಿಕೊಡುತ್ತೇನಂತ ವಚನ ಕೊಡ್ತೀಯಾ? ಆಯ್ತು ಮಾಮಾಜಿ, ಹೆತ್ತವರನ್ನೇ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ. ಹಾಗಾದರೆ ಇವತ್ತಿನಿಂದ ನಾನು ನಿನಗೆ, ಇವತ್ತಿನಿಂದ ನೀ ನನಗೆ ನಾನೊಬ್ಬ ನಿನ್ನ ಮಗ ಅಂತ ತಿಳಿದುಕೊಳ್ಳಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ನಿಮಗೆ ತಾಯಿ ಆಗ್ಬೇಕೆ? ಅನಿವಾರ್ಯ. ಏನ್ ಮಾಡೋದು? ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವಂತ ಪುಣ್ಯ ನನಗೆ ಸಿಗಲಿಲ್ಲ. ಕನಿಷ್ಠ ಪಕ್ಷ ನಿನ್ನ ಪಾದ ಸೇವೆ ಮಾಡ್ಕೊಂಡಿದ್ರೆ ಪುಣ್ಯ ಸಿಗ್ತದಂತ ಕೇಳ್ತಾ ಇದ್ದೀನಿ ತಾಯಿ. ದಯವಿಟ್ಟು ನನ್ನ ಮಂಜು, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ತಾಯಿ, ಈಗ ನಾನೊಂದು ತೀರ, ನೀನೊಂದು ತೀರ. ನಾನೊಂದು ತೀರ, ನೀನೊಂದು ತೀರ, ನಾನೊಂದು ತೀರ, ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ನಾನೊಂದು ತೀರ, ನೀನೊಂದು ತೀರ, ನಾನೊಂದು ತೀರ, ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ
ಭಾರತಿ, ಯಾರಿವರು? ರೇ ಮಿಸ್ಟರ್, ಯಾರೀ ನೀವು? ನಮ್ಮ ಭಾರತಿಗೆ ನೀವು ಏನಾಗಬೇಕು? ನಾನೇನಾಗಬೇಕಂತ ಅವರ ಬಾಯಿಂದ ಕೇಳ್ರಿ. ಭಾರತಿ, ಯಾರಿವರು? ಅದು ಇವರು ನಾನೇ ಹೇಳ್ತೀನಿ, ನಾನು ಅವರಿಗೆ ಮಗ ಆಗಬೇಕ್ರಿ. ಏನು, ಮಗನಾಗಬೇಕಾ? ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ ರೀ. ನಾನು ಎತ್ತವರನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಯಿಂದ ನಾ ಪಡೆದುಕೊಂಡ ತಾಯಿ, ನನ್ನ ತಾಯಿನ ಮಾತನಾಡಿಸಿಕೊಂಡು ಹೋಗ್ಬೇಕಂತ ಬಂದಿದ್ದೆ. ನಮ್ಮವ್ವನ ಗಂಡ ನಮ್ಮಪ್ಪ ಹೆಂಗಿರಬೇಕಂತ ನೆನೆಸಿದ್ರೊಳಗ ದೇವರು ಬಂದಂಗ ನೀವು ಬಂದ್ರಿ. ನನ್ನ ತಾಯಿಗೆ ಯಾವ ತೊಂದರೆ ಆಗದಂತೆ ನೋಡ್ಕೊಂಡು ಹೋಗ್ರಂತ ದೇವರಲ್ಲಿ ಬೇಡ್ಕೊಂತಿದ್ರಿ ಅಪ್ಪ. ಆ ದೇವರಲ್ಲಿ ಬೇಡ್ಕೊಂತಿದ್ರಿ. ಮನದಲ್ಲಿ ಆಸೆಯು ಬೇರೆ, ಹೊಸದಲ್ಲಿ ಮನದಲ್ಲಿ ಆಸೆಯು ಬೇರೆ, ಹೊಸದಲ್ಲಿ ಭಾರತಿ, ಹೇಗೆ ಬರ್ಬೇಕಾದನು? ತುಂಬಾ ತಡವಾಗಿ ಬಂದ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಭಾರತಿ. ಅಯ್ಯೋ, ಅದಕ್ಕೆ ಯಾಕ್ರಿ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ದೂರದಿಂದ ಆಯಾಸಾಗಿ ಬಂದಿದ್ದೀರಾ. ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ. ಅದೆಲ್ಲ ಆಮೇಲೆ. ಮತ್ತಿವಾಗ ಏನ್ ಬೇಕು ರಾಯರಿಗೆ? ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿ ಬಂದಿದ್ದೀನಿ. ಈ ನಿನ್ನ ಕಂಠದಿಂದ ಒಂದು ಮಧುರ ಗೀತಿ ಸಾಗಿ ಬರಲು ಭಾರತಿ. ಆಹಾ, ಮಹಾರಸಿಕರು ತಾವು. ಗಂಗಾದೇವಿ ಹಾಡು ಹರಿಸಲು
ಭಾರತಿ, ನಾನು ಸ್ವಲ್ಪ ಮುಖ ತೊಳ್ಕೊಂಡು ಬರ್ತೀನಿ. ಬರಲೇ? ಆಯ್ತು, ಬೇಗ ಬಂದ್ಬಿಡು. ದೇವರೇ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ನೂಕಿದೆಯಾ ನೀನು? ಒಂದು ವೇಳೆ ಸತ್ಯ ಏನಾದರೂ ರವಿ ಗೊತ್ತಾಗಿದ್ದೆ ಅವ್ರನ್ನ ಬಿಟ್ಟು ಬದುಕ್ತಾ ಇದ್ರ? ಚೇಚೆ, ಸತ್ಯ ಹೋಗ್ತಿದ್ರು. ಹೇಗಾದರೂ ಮಾಡಿ ಒಬ್ಬರ ಹೆಸರಲ್ಲಿ ನಾನು ಹೆಪ್ಪ ಹಾಕಲೇಬೇಕು. ಮಂಜುನ ಜೀವನ ಮುಗಿದು ಹೋಗಿದೆ. ಇರೋ ನನ್ನ ರವಿಯನ್ನಾದರೂ ನಾನು ನೆನೆಸ್ಕೊಳ್ಳಲೇಬೇಕು. ರೀ, ಏನ್ರಿ ಏನ್ ಮಾತಾಡ್ತೀನಿ ಒಳಗಡೆ? ಹಾ, ಹೇಳ ಬರ್ತಿ. ಅಷ್ಟೊಂದು ಕೂಗಿದೆಯಲ್ಲ, ಸ್ವಲ್ಪ ರೆಸ್ಟ್ ತಗೋಬೇಕಂತ ಒಂದು ಮಲಗಿದ್ದೆ. ಅಲ್ರಿ, ಇವತ್ತೇನು ಯಾವ ದಿನ ಅನ್ನೋದನ್ನ ನಾನೇ ನೆನಪಿಸ್ಕೊಡ್ಬೇಕೇನೋ ನಿಮಗೆ? ನನಗೇನು ಗೊತ್ತು, ಬೆಂಗಳೂರಿನ ನೀನು ಏನ ಹೇಳ. ಆಹಾ, ನನ್ನ ಕಂಠದಿಂದ ಹಾಡು ಕೇಳಬೇಕು ಅನ್ಸುತ್ತೆ, ಸುಂದರವಾಗಿರೋ ಮುಖವನ್ನು ನೋಡ್ಬೇಕು ಅನ್ಸುತ್ತೆ, ಈ ತುಟಿಯಲ್ಲಿ ಬರೋ ನಗುವನ್ನು ನೋಡಿ ಆನಂದಿಸ್ಬೇಕು ಅನ್ಸುತ್ತೆ. ಆದ್ರೆ ಇವತ್ತು ನಮ್ಮ ಮೊದಲ ರಾತ್ರಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀರಾ? ನಾನು ನಿನಗೊಂದು ಮುಖ್ಯವಾದ ವಿಷಯವನ್ನ ಹೇಳದೆ ಮರ್ತು ಬಿಟ್ಟಿದ್ದೆ. ಏನು ಏನು ಅಂತ ಮುಖ್ಯವಾದ ವಿಷಯಗಳನ್ನು ಮರ್ತಿದ್ದೀರಾ? ನಾನು ಬೆಂಗಳೂರಲ್ಲಿ ಬರೋ ಮುಂಚೆ ಜ್ವರ ಬರೋ ಸಲುವಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಅದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು? ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ನನ್ನ ಸ್ನೇಹಿತ ಮುಂದೆ ಡಾಕ್ಟರ್ ಹೇಳ್ತಿದ್ರು, ನಾನು ಅಲ್ಲೇ ನಿಂತು ಮರೆಯಾಗಿ ಕೇಳಿಸಿಕೊಂಡೆ. ಡಾಕ್ಟರ್ ಹೇಳಿದನ್ನು. ಏನಂತ ಹೇಳಿದ್ರು? ಭಾರತಿ, ನನಗೆ ನಿಮಗೆ ನನಗೆ ನನಗೆ ಕ್ಯಾನ್ಸರ್ ಇದೆಯಂತೆ ಭಾರತಿ. ರವಿ, ಭಾರತಿ, ಈ ನನ್ನ ಜೀವನದಲ್ಲಿ ನಾನು ಯಾರಿಗೂ ಕೆಟ್ಟದ್ದು ಬಯಸದವಲ್ಲ. ಆದ್ರೆ ದೇವರು ಈ ತರ ಯಾಕೆ ಶಿಕ್ಷೆ ತಂದನು ನಾನು ಕಾಣಲಾರ ಭಾರತಿ, ನಾನು ಕಾಣಲಾರ. ಭಾರತಿ, ನೀನು ನನ್ನ ಜೊತೆಗೆ ಮದುವೆಯಾಗಿ ಎಷ್ಟೊಂದು ಆಸೆ ಕನಸು ಕಟ್ಟಿಕೊಂಡಿದ್ದೆ. ಆದ್ರ ವಿಧಿ ನಿನ್ನ ಕನಸೆಲ್ಲ ನುಚ್ಚು ನೂರು ಮಾಡಿಬಿಟ್ಟೆ ಭಾರತಿ. ಭಾರತಿ, ಈ ನನ್ನ ಕೆಟ್ಟ ರೋಗ ವಾಸಿ ಆಗೋವರೆಗೂ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಭಾರತಿ. ನನಗೆ ಡಾಕ್ಟರ್ ಹೇಳಿದರೆ ಕೆಲವು ದಿನಗಳ ಮೆಟ್ಟಿಗೆ ಹೆಣ್ಣಿನ ಸಂಬಂಧದಿಂದ ದೂರ ಇರಕ್ಕೆ ಹೇಳಿದ್ದಾರೆ. ಅದಕ್ಕೆ ನೀನು ಸಹಕರಿಸಲೇಬೇಕು ಭಾರತಿ, ಸಹಕರಿಸಲೇಬೇಕು. ಪ್ಲೀಸ್, ಮೇರಿ ಸಾರಿ ಭಾರತಿ. ಭಾರತಿ, ನನಗೆ ಏಕೋ ಏನೋ ತುಂಬಾ ತಲೆ ನೋಯ್ತಿದೆ. ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಬರ್ಲಾ ಭಾರತಿ? ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಎಷ್ಟೊಂದು ವಿಚಿತ್ರವಾಗಿ ಬರ್ತಿದೆಯಾ ನನ್ನ ಹಣೆಯ ಬರಹವನ್ನು. ಮಾಡಿಕೊಂಡ ಮೊದಲನೆಯ ಗಂಡನ ಹೃದಯ ಬಂಗಾರದ ಪಾತ್ರೆ, ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ. ಹೇಗಿರುವಾಗ ಅದು ಅಮೂಲ್ಯವಾಗಿದ್ದು
ಅದನ್ನು ನಾನು ನನ್ನ ಕೈಯಾರೆ ಕಳ್ಕೊಂಡ್ಬಿಟ್ಟೆ. ಇನ್ನೊಬ್ಬ ಗಂಡನ ಹೃದಯ ತೂತು ಬಿದ್ದ ಮಡಿಕೆ, ಅದರಲ್ಲಿ ನನ್ನ ಪ್ರೀತಿ ಹಾಕಿದ್ರೆ ಅದು ನಿಲ್ಲಬಹುದ? ಒಂದು ಗಂಡ ಬೇಡ ಅಂತ ಇಬ್ಬಿಬ್ಬರು ಗಂಡಂದ್ರನ್ನು ಕೊಟ್ಟೆ. ಸಮಾಜ ದೃಷ್ಟಿಯಲ್ಲಿ ಕೊರಳೊಂದು ತಾಳಿ ಹೇಳಲು ಬಿರುದನ್ನು ಕೊಟ್ಟೆ. ಆದ್ರೆ ಗಂಡಂದಿರ ಹೃದಯವನ್ನು ಮುಟ್ಟಲಾದಷ್ಟು ನನ್ನನ್ನು ದೂರವಿಟ್ಟೆ. ಯಾಕೆ ನನಗೆ ಶಿಕ್ಷೆ? ನಿನ್ನ ಪ್ರಪಂಚದಲ್ಲಿ, ನಿನ್ನ ನ್ಯಾಯಾಲಯದಲ್ಲಿ ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ವಾ? ಅಲ್ಲ, ಸತ್ಯವಂತರ ಬದುಕುವಂತ ಕಾಲ ಇದಲ್ವಾ? ಗಂಡನನ್ನು ಇಟ್ಟುಕೊಂಡು ಮಿಂಡರೊಂದಿಗೆ ಚಕ್ಕಂದ ಆಡೋ ರಂಡರಿಗೆ ಬೆಲೆ ಇದೆ ಈ ನಿನ್ನ ಸಮಾಜದಲ್ಲಿ. ಕಟ್ಟಿಕೊಂಡ ಗಂಡನೇ ದೇವರು, ಸೇವಕಿಯಾಗಿ ಅವರ ಸೇವೆ ಮಾಡಬೇಕನ್ನೋ ಈ ನನ್ನ ಹಣೆಯ ಬರವನ್ನು ಇಷ್ಟೊಂದು ವಿಚಿತ್ರವಾಗಿ ಯಾಕೋ ಬರದೆ? ನಾನೀಗ ರೆಕ್ಕೆ ಕಳೆದುಕೊಂಡ್ರೋ ಹಕ್ಕಿ, ಹಾರಲು ಬಾರದು, ಸಾಯಲು ಬಾರದು. ಈ ಮನೆಯೇ ನನ್ನ ಪ್ರಪಂಚ, ಇದರಲ್ಲಿ ನನ್ನ ಬಂದಿಯನ್ನಾಗಿ ಮಾಡಿಟ್ಟಿದ್ದೀಯ. ನನ್ನನ್ನು ಯಾವ ದಡ ಮುಟ್ಟಿಸ್ಬೇಕಂತ ನೀನೆಲ್ಲ ಮಾಡಿಕೊಂಡಿದೀಯೋ, ಮುಟ್ಟಿಸೋ ಭಾರ ನಿನ್ನದು ತಂದೆ. ನಿನ್ನದಾದರೂ ನನ್ನ ಬರಹ ನಿನ್ನದಲ್ಲ, ಆಗಿ ಬರುದ ಕುಡಿವ ಹಾಡು ವಿಷವಾಗಿದೆ, ಗುರಿಯಾಗದೆ ಹಣೆ ನಿನ್ನದಾಗವು ಕರ್ಮೇಂದ್ರ, ನಿನ್ನ ಕಪಟ ನಾಟಕದಲ್ಲಿ ಎಷ್ಟು ಜನ ಯೌವನ ಹೆಣ್ಣುಗಳನ್ನು ಹಾಳು ಮಾಡಿರುವೆ ಲೆಕ್ಕವಿದೆಯಾ? ದುಂಬಿಗೆ ಏಕಬೇಕು ಹೂವಿನ ಲೆಕ್ಕ, ಮಕರಂದ ಇರುವ ಮರ್ಮ ಮಾತ್ರ ಗೊತ್ತು. ಈ ಕರ್ಮೇಂದ್ರನ ಕೈ ಹಿಡಿದು ತಾಳು ಕಟ್ಟು ಎಂದು ಕೇಳುವ ಎಣ್ಣೆ ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಈಗ ನಾನೇ ಈ ಊರಿಗೆ ರೌಡಿ, ಈ ರೌಡಿ ಕಣ್ಣಿಟ್ಟ ಎನ್ನು ವಶವಾಗಲೇಬೇಕು, ಇಲ್ಲದಿದ್ದರೆ ಯಮನಿಗೂ ತುತ್ತಾಗಬೇಕು. ಗುಡ್ ಮಾರ್ನಿಂಗ್ ಮಿಸ್ಟರ್ ರೌಡಿ ಕರ್ಮೆ. ರೂಪ, ಏನಿದು?
ಹಾ ಭಯ ಪಡಬೇಡ. ನೋಡು, ಈ ಬೇಟೆಗಾರನನ್ನು ಬೇಟೆ ಆಡಲು ಬಂದ ಹೆಣ್ಣು ನಾನು. ನೋಡು, ಇನ್ನು ಮುಂದೆ ನಾನು ಹೇಳಿದಾಗೆ ಕೇಳಿದ್ರೆ ನಿನ್ನ ಜೀವ ಉಳಿತೆ, ಇಲ್ಲವಾದ್ರೆ ಇಲ್ಲ. ನಾನೇನು ಮಾಡಬೇಕು ಹೇಳಿ ರೂಪ? ನೋಡು, ಏನಿಲ್ಲ, ಬೇಗ ನನ್ನ ಕೊಳ್ಳೆಗೆ ತಾಳಿ ಕಟ್ಟಬೇಕು. ನಿನ್ನ ಅರ್ಧ ಆಸ್ತಿಯಲ್ಲಿ ಆ ಆಸ್ತಿ ನನ್ನ ಹೆಸರಿಗಾಗಬೇಕು. ಯಾಕೆಂದ್ರೆ ನಾಳೆ ನನ್ನ ಹುಟ್ಟೋ ಮಗು ನಿನ್ನ ಹೆಸರನ್ನು ಹೇಳಿಕೊಂಡು ಬದುಕಬೇಕಲ್ಲ. ಏಯ್, ನನ್ನ ಕೊಳ್ಳೆಗೆ ತಾಳಿ ಕಟ್ತೀಯೋ ಅಥವಾ ಸಾಯಲು ಸಿದ್ಧವಾಗ್ತೀಯೋ? ರೂಪ, ರೊಚ್ಚಿನಲ್ಲಿ ನನ್ನ ಕೊಲೆ ಮಾಡಬಹುದೇ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವ ಮಾತು ಸುಳ್ಳಲ್ಲ. ಕ್ರೂರಿಗೆದ್ದ ಗಡ ಸರ್ಪದೊಂದಿಗೆ ಸರಸವಾಡಿದರೆ ನನ್ನನ್ನು ಕಚ್ಚದೆ ಬಿಡಲಾರದು. ಹಾ, ನೀನು ಎಷ್ಟಾದರೂ ನನ್ನ ಪ್ರಿಯತೆಯ ಮೇಲವೇ ನಿನ್ನ ಕೋಳಿಗೆ ತಾಳಿ ಕಟ್ಟಬೇಕು ತಾನೆ? ಹೌದು, ನನ್ನ ಕೊಳ್ಳೆಗೆ ನೀನು ತಾಳಿ ಕಟ್ಟಬೇಕು. ಹಾಗಾದರೆ ನಿನ್ನ ಕೈಯಲ್ಲಿರುವ ಪಿಸ್ತೂಲು ದೂರ ಎಸೆದು ಬಿಡು. ಚೋಳಿನ ವಿದ್ಯೆಯನ್ನು ಕಲಿತ ನನಗೆ ಹಾವಿನ ಹುತ್ತಿ ಮೇಲೆ ಕೈ ಹಾಕೋದನ್ನು ನಿನ್ನಿಂದ ಕಲ್ಕೊಂಡೇ ಬಂದಿದ್ದೇನೆ. ನನ್ನ ಮೇಲೆ ಅಷ್ಟು ನಂಬಿಕೆಲ್ಲವೇ? ಒಂದು ಸಾರಿ ನಿನ್ನ ಮಾತನ್ನ ನಂಬಿ ಮೋಸ ಹೋಗಿದ್ದೇನೆ. ಏಯ್, ಮತ್ತೆ ನಿನ್ನ ಮಾತನ್ನ ನಂಬಿ ಮೋಸ ಹೋಗದ ಹೆಣ್ಣು ನಾನಲ್ಲ. ಹುಚ್ಚಿ, ನೀನು ನನ್ನ ಹೆಂಡತಿಯಾಗಬೇಕಾದವಳು, ನಾನು ನಿನ್ನ ಗಂಡನಾಗಬೇಕಾದವನು. ನಮ್ಮಿಬ್ಬರಲ್ಲಿ ಅಪನಂಬಿಕೆ ಬೇಡ. ಇವತ್ತಿನಿಂದ ನನ್ನ ಎಲ್ಲ ಕೆಟ್ಟ ಸುದ್ದಿ ಸುಟ್ಟೋಯ್ತು. ನೀನೇ ನನ್ನ ಹೆಂಡತಿ. ನಿನ್ನ ಕೈಯಲ್ಲಿರುವ ಪಿಸ್ತೂಲು ದೂರ ಬಿಟ್ಟು ಬಿಡು. ಹಾಗಾದ್ರೆ ನನ್ನ ಕೊಳ್ಳಿಗೆ ಖಂಡಿತವಾಗಿಯೂ ನೀ ನನಗೆ ತಾಳಿ ಕಟ್ತೀಯಾ? ಎಂತವರ ಹಾಳು ಮಾಡಿ ಹೇಳುತ್ತೇನೆ, ನಿನ್ನ ಕೊಳಿಗೆ ತಾಳಿ ಕಟ್ಟಿದ್ದೀನಿ ಅಂದು. ಸರಿ, ನನ್ನ ಕೊಳ್ಳಿಗೆ ನೀನು ತಾಳಿ ಕಟ್ತಿ ಅಂದ್ಮೇಲೆ ಈ ಪಿಸ್ತೂಲು ಚಾಕು ನಮ್ಮಿಬ್ಬರಿಗೆ ಆಗ್ಬೇಕು. ಈಗಲೇ ನಿಮ್ಮ ಕಣ್ಣೆದುರಿಗೆ ಬಿಸಾಕ್ತೀನಿ. ಮೊದಲು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ. ಹಾ, ವಿಲಾಸದಲ್ಲಿ ನನ್ನ ಮನಕ್ಕೆ ವಿಷಾದ ನೀಡಿರಿ. ವಿಲಾಸ ಮರೆತು ನನ್ನೊಂದಿಗೆ ಸರಸವಾಡು. ಆಮೇಲೆ ನಿನ್ನ ಕೊಳ್ಳಿಗೆ ತಾಳಿ. ಸರಿ.
ಜಿಂಕೆ ಹುಲಿ ಬಾಯಿಗೆ ಸಿಕ್ಕಾಗ ಪಾರಾಗಲು ಸಾಧ್ಯವೇ ರೂಪ? ಲೇ, ನೀನೊಬ್ಬ ಗಂಡಸೇನೋ ಒಂದು ಹೆಣ್ಣಿನ ನಂಬಿಸಿ ಮೋಸ ಮಾಡಿದೆ ಅಂದ ಮೇಲೆ ನಿನ್ನಂತ ಪಾಪಿ ಗಂಡಸು ಈ ಭೂಮಿ ಮೇಲೆ ಬದುಕಿರಬಾರ್ದು. ನನಗೆ ತಾಳಿ ಕಟ್ಟುತ್ತಿದೆಂದು ನನಗೆ ಮೋಸ ಮಾಡೋದಕ್ಕಾಗಿ ನನ್ನನ್ನು ನಂಬಿಸಿ ನಡು ನೀರಲ್ಲಿ ಕೈ ಕೊಟ್ಟ ನಿನ್ನಂತ ಪಾಪಿ ಗಂಡಸು ಈ ಭೂಮಿ ಮೇಲೆ ಬದುಕಿರಲಿ. ನಿನ್ನ ಮಾತು ಕೇಳಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿಲ್ಲ. ನನ್ನ ಪಾಪಕ್ಕೆ ತಕ್ಕ ಶಿಕ್ಷವನ್ನು ನೀಡಿದೆ.